ದೇಶದ ಭದ್ರತೆ ಮತ್ತು ಅಭಿವೃದ್ಧಿಗಾಗಿ ನರೇಂದ್ರ ಮೋದಿ ಅವರನ್ನು ಮತ್ತೆ ಪ್ರಧಾನಮಂತ್ರಿ ಮಾಡುವ ಜವಾಬ್ದಾರಿ ಈ ದೇಶದ ಜನರ ಮೇಲಿದೆ ಎಂದು ರಾಜ್ಯ ಒಬಿಸಿ ಪ್ರಧಾನ ಕಾರ್ಯದರ್ಶಿ ರವಿ ಮಾವಿನಗುಂಟೆ ಹೇಳಿಕೆ ನೀಡಿದ್ದಾರೆ. ಪಟ್ಟಣದ ಬಿಜೆಪಿ ಪಾವಗಡ ಮಂಡಲದ ಕಾರ್ಯಾಲಯದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಎಸ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಮಾಡಿರುವ ಅಭಿವೃದ್ಧಿ ಕಾರ್ಯಗಳು ಶ್ಲಾಘನೀಯವಾಗಿವೆ. ಕೇಂದ್ರದಲ್ಲಿ ದೇಶದ ಭದ್ರತೆಯೊಂದಿಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಸತತ 10 ವರ್ಷಗಳಿಂದ ನರೇಂದ್ರ ಮೋದಿ ಶ್ರಮಿಸಿದ್ದಾರೆ. ಮೋದಿ ನೇತೃತ್ವದಲ್ಲಿ ದೇಶದ ಅಭಿವೃದ್ಧಿ ಗ್ಯಾರಂಟಿ ಎಂಬುದು ಜನತೆ ತಿಳಿದಿದ್ದಾರೆ. ಆದ್ದರಿಂದಲೇ ದೇಶಕ್ಕೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಲಿದ್ದಾರೆ ಎಂದರು. ಸತತ 7 ದಶಕಗಳಿಂದ ದೇಶದ ಜನರನ್ನು ಇಕ್ಕಟ್ಟಿಗೆ ಸಿಲುಕಿಸಿ ಭಯೋತ್ಪಾದನೆ, ದಬ್ಬಾಳಿಕೆ ಮೂಲಕ ದೇಶದ ಸಂಪತ್ತನ್ನು ಲೂಟಿ ಮಾಡಿರುವ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ದಿಕ್ಕು ತಪ್ಪಿಸಲು ಮುಂದಾಗಿದೆ. ಹಾಗಾಗಿ ಜನತೆ ಲೋಕಸಭಾ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಜೆಡಿಎಸ್ ಮತ್ತು ಬಿಜೆಪಿ ಹಲವಾರು ಶಾಶ್ವತ ಅಭಿವೃದ್ಧಿ ಕಾರ್ಯಗಳ ಈಡೇರಿಕೆಗಾಗಿ ಮೈತ್ರಿ ಮಾಡಿಕೊಂಡಿದ್ದಾರೆ. ನಾವೆಲ್ಲರೂ ಸೇರಿ ನಮ್ಮ ಎನ್ಡಿಎ ಅಭ್ಯರ್ಥಿ ಗೆಲುವಿಗಾಗಿ ಪ್ರತಿ ಬೂತ್ ಮಟ್ಟದಲ್ಲೂ ಶ್ರಮಿಸಬೇಕು ಎಂದರು. ಈ ವೇಳೆ ತಾಲೂಕು ಬಿಜೆಪಿ ಅಧ್ಯಕ್ಷ ರಂಗಣ್ಣ, ಪ್ರಧಾನ ಕಾರ್ಯದರ್ಶಿ ನವೀನ್ ಸೀತಾರಾಮ್, ಆನಂದ ಕುಂದರಾಜ್, ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್, ತಾಲೂಕು ಒಬಿಸಿ ಮೋರ್ಚಾದ ಅಧ್ಯಕ್ಷ ಆಂಜಿಗೌಡ, ತಿಪ್ಪೇಸ್ವಾಮಿ, ಮುರಳಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಗೊತ್ತಿರುವ ಹಾಗೆ ಕಾಂಗ್ರೆಸ್ಸಿನ ನೀತಿಗಳು ಬರೀ ಬಡದಾಳುವ ನೀತಿಗಳಷ್ಟೇ. ಅವರು ಯಾವ ವರ್ಗದ ಅಭಿವೃದ್ಧಿಗೂ ಅವರು ಮನ್ನಣೆ ಇಲ್ಲ. ಅವ್ರು ಏನಂದ್ರೆ ಒಂದು ಸಮುದಾಯವನ್ನ ತುಷ್ಟೀಕರಣ ಮಾಡುವಂಥದ್ದು, ಒಡೆದಾಳುವ ನೀತಿಗಳನ್ನು ತರುವಂಥದ್ದು, ಬೆಂಕಿ ಹಚ್ಚುವ ಕೆಲಸ ಮಾಡುವಂಥದ್ದು ಇವ್ರು ಇಷ್ಟೇ. ಇವ್ರು ಹೇಗೆ ಅಂದ್ರೆ ಆಡಳಿತ ಬೇಕು, ಅಧಿಕಾರ ಬೇಕಷ್ಟೇ ಅವರಿಗೆ. ಈ ರಾಜ್ಯದ ಪರಿಸ್ಥಿತಿ ನೀವೆಲ್ಲ ಕಂಡಿದ್ದೀವಿ, ಪತ್ರಿಕಾ ಬಳಗ. ಇನ್ಫ್ಯಾಕ್ಟ್ ಈ ರಾಜ್ಯದಲ್ಲಿ ನಡೆಯತಕ್ಕಂಥ ಪ್ರತಿನಿತ್ಯದ ಯಾವುದಾದ್ರೂ ಒಂದೇ ಒಂದು ಚಟುವಟಿಕೆಗಳಲ್ಲಿ ಯಾವುದಾದ್ರೂ ಒಂದು ವಿಚಾರ ತಗೊಂಡಾಗ ಅವ್ರು ತಗೊಳ್ಳೋದೇನೆಂದ್ರೆ ಯಾವುದೋ ಒಂದು ಕೋಮುವಾದಿ ಪಕ್ಷ ಅಥವಾ ಇನ್ನೊಂದು ಮಾಡ್ತಿದ್ದಾರೆ. ಬಿಜೆಪಿ ಸುಳ್ಳು ಭರವಸೆಗಳು. ಬಿಜೆಪಿಯ ಕಾಲದಲ್ಲಿ ಆಗಿರುವಂಥ ಅಭಿವೃದ್ಧಿಗಳನ್ನ ನೀವು ಅನುಪಾತ ರೇಷಿಯೋ ತೆಗೆದು ನೋಡಿದ್ರೆ ಸಂಖ್ಯೆ ಸಿಕ್ಕುತ್ತೆ, ಸ್ಟ್ಯಾಟಿಸ್ಟಿಕ್ಸ್ ಸಿಕ್ಕುತ್ತೆ. ಮೋದಿಜಿಯವರು ಕೊಟ್ಟಿರುವಂಥ ಕೊಡುಗೆಗಳು ಚುನಾವಣೆ ನಡೀತಾ ಇರೋದು ದೇಶಕ್ಕಾಗಿ, ನಾಟ್ ನಮ್ಮ ಊರಿಗೆ ಅಥವಾ ನಮ್ಮ ಪಾವಗಡಕ್ಕಲ್ಲ ಅಥವಾ ರಾಜ್ಯದ ಚುನಾವಣೆ ಎಲ್ಲ. ಇದು ದೇಶದ ಚುಕ್ಕಾಣಿ ಹಿಡಿಯುವಂಥ ಸಮರ್ಥ ನಾಯಕನ ಚುನಾವಣೆ ಆಗಿರುವ ಹೊಸ್ತಿಲಲ್ಲಿ ನಾವೆಲ್ಲರೂ ಕೂಡ ಎಲ್ಲ ವರ್ಗದ ಜನ, ಇಲ್ಲಿ ಯಾವ ತಾರತಮ್ಯ ಇಲ್ಲ, ಎಲ್ಲರನ್ನೂ ಒಟ್ಟಿಗೆ ತಗೊಂಡು ಹೋಗುವಂತ ಕೈಂಕರ್ಯವನ್ನ ಮಾನ್ಯ ಪ್ರಧಾನಿಗಳು ಮಾಡಿದ್ದಾರೆ. ಈ ದೇಶನ ಎಲ್ಲಾದ್ರೂ ಒಡಕಿನ ಸಮಸ್ಯೆ ಆಗಿರ್ಬೋದು, ಯಾರನ್ನಾದ್ರೂ ಎತ್ತುಕಟ್ಟಿ ಏನಾದ್ರೂ ಬೇರೆ ಸಂಘರ್ಷಗಳನ್ನು ಮಾಡಿರ್ಬೋದು, ನಿಮಗೆ ಪ್ರತಿನಿತ್ಯ ಬಾಂಬ್ ರೋಧನೆಗಳು. ಹಿಂದೆ ಇದ್ದಂಥ ಸರ್ಕಾರ 2014ರ ಹಿಂದೆ ಯೋಚನೆ ಮಾಡಿದ್ರೆ ಪ್ರತಿನಿತ್ಯ ಭಯೋತ್ಪಾದನಾ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇತ್ತು. ಬೆಂಗಳೂರಿನ ರಾಮೇಶ್ವರಂ ಕಫೆಗೆ ಒಂದು ಬಾಂಬನ್ನು ಫಿಕ್ಸ್ ಮಾಡಿ ಹೋಗ್ತಾರೆ. ಯಾವ ಧೈರ್ಯದ ಮೇಲೆ ಇದೆ ಅಂದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಹೊಣೆ ಆಗ್ಬೇಕು. ರಾಜ್ಯ ಸರ್ಕಾರ ಇರೋದೇ ಆಗ್ಬೇಕು ಕಾಂಗ್ರೆಸ್ ಸರ್ಕಾರ. ಅವರಿಗೆ ತುಷ್ಟೀಕರಣ ಮಾಡುವಂಥದ್ದು, ಅಧರ್ಮೀರು ಅಂತಿರೋ, ಅನೀತಿ ಅಂತಿರೋ, ಭಯೋತ್ಪಾದನಾ ಚಟುವಟಿಕೆಗಳಂತಿರೋ, ಭ್ರಷ್ಟಾಚಾರಿಗಳು ತುಂಬಿ ತುಳುತ್ತಿದ್ದ ಕೇಂದ್ರ ಸರ್ಕಾರ